ರಾತ್ರಿ ಹೊತ್ತು ಹೋಗ್ಬೇಡಿ ಹೋಗ್ಬೇಡಿ ಅಂತ ಬಡ್ಕೊಂಡೆ. ನನ್ ಮಾತು ಹೇಳ್ತೀರಾ ನೀವು? ನಾನ್ ಕೇಳ್ದೆ, ನೀನ್ ಮೊಮ್ಮಗನೇ ಕೇಳಲಿಲ್ಲ. ಏನ್ ಕೇಳಲಿಲ್ಲ? ಈಗ ನೋಡು, ಒಳ್ಳೆ ಚಳಿ ಜ್ವರ ಬಂದಂಗೆ ಅದನ್ನ ತಪ್ಕೊಂಡು ಮಲಿಕೊಂಡವ್ನೆ. ಏನಾದ್ರೂ ಗಾಳಿ ಗಿಳಿ ಮೆಟ್ಕಂತೇನ ಇವನಿಗೆ? ಗಾಳಿನೂ ಇಲ್ಲ ಕಾಳಿನೂ ಇಲ್ಲ. ಯಾವ್ದೋ ಒಂದ್ ಮನೆ ಒಳಗಡೆ ಹೋಗೋವಾಗ ಕರೆಕ್ಟಾಗಿ ಹೋದ. ಬರ್ತಾ ನಾನ್ ಕಳ್ಕೊಂಡೆ ಅಂತ ಹೊರಗಡೆ ಬಂದ. ಹಂಗ ಕಳ್ಕೊಂಡೆ ಅಲ್ಲ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ, ನೀನು ಬಡ್ಕೊತಿದ್ದ ನನ್ ಜೊತೆಗೆ. ನೀನ್ ಬಡ್ಕತ್ತಿದ್ದಲ್ಲ ಅಂತ ಬಡ್ಕೊಂಡೆ ಅಷ್ಟೇ. ಅಲ್ಲ, ಕಳ್ಕೊಂಡೆ ಅಂತಿದ್ನಲ್ಲ, ಜೀವನದಲ್ಲಿ ಏನಾದ್ರು ಕಳ್ಕೊಂಬಿಟ್ನೋ ಏನೋ ಕಣೋ. ಅವನ ತಲೆಯಲ್ಲಿ ಏನ್ ಓಡ್ತಿದೆ ಅಂತಾದ್ರೂ ಕೇಳೋಣ. ಅಣ್ಣ, ನಾನು ಎಪ್ಸಲ್ಲಪ್ಪ. ನನ್ನ ನೋಡಿದ್ರೆ ಒಳ್ಳೆ ತಬ್ಲಾ ನೋಡ್ದಂಗ್ ನೋಡ್ತಾನೆ, ಹಿಡ್ಕೊಂಡು ಬಾರಿಸ್ಬಿಡ್ತಾನೆ. ನೀನು ಎಪ್ಸು. ರಾಜ ಅವರ ಹೇಳೋ ನನ್ ಬಂಗಾರ. ಇದೇನೋ ಇದು ಕಲ್ಕಿಸಿತವನೆ, ನಿದ್ದೆ ಗಣ್ಣಲ್ಲೇ ನಗ್ತಾವನಲ್ಲೋ. ಅಜಯ್, ಇವಾಗ ನೋಡು, ನಾನ್ ಕಳ್ಕೊಂಡೆ ಅಂತಾನೆ. ಪಡ್ಕಂಡೆ ಇದೇನೋ ಪಡ್ಕೊಂಡೆ ಅಂತಾನೆ. ನಾನ್ ಬಿತ್ತು ಪಡ್ಕಂಡೆ. ಏಯ್, ನಿದ್ದೆಲಿ ಏನೋ ಆಗಿರ್ಬೇಕು. ಎಪ್ಸು ಕೇಳೋಣ. ಚಂದ, ನನ್ ಮುದ್ದು ಬಂಗಾರ, ರಾಜ್ಕುಮಾರ, ನನ್ನ ಅಮ್ಮರ, ಏಳ್ ಮಗ, ಏನ್ ಕನ್ಸ್ ಕಾಣ್ತಾ ಇದೀಯಾ? ಒಳ್ಳೆಗಾಲದ ಗಂಟೆ ಇದ್ದಂಗಿಲ್ವಾ? ಮಗ, ಅದೇನ ಇವನ ಹತ್ರ ಕೊಳ್ಕೊಂಡೆ ಅಂದಂತೆ. ಈಗ ನಡೆದ್ರೆ ಅದನ್ನ ಪಡ್ಕೊಂಡೆ ಅಂತಿದ್ದಲ್ಲ. ಅದು ಏನ್ ಕಳ್ಕೊಂಡೆ, ಏನ್ ಪಡ್ಕೊಂಡೆ ಹೇಳಪ್ಪ? ದಿಲ್, ಹಾರ್ಟ್ ಅಂತಾರಲ್ಲ, ಹೃದಯ. ಅಣ್ಣ, ನೀ ಮಾಂಸ ಎಲ್ಲ ಜಯದೇವನ ಅಣ್ಣ. ಅಂಬಿ ಹುಡ್ಕಕ್ ಹೋಗಿ ನಿನ್ಗೇನು ಆಯ್ತು ನನ್ ಅಜಯ್ 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 ಅಯ್ಯಯ್ಯೋ
ಬಂಗಾರದಂಗ್ ಬಾಳಿಗೆ ಬದುಕಬೇಕಾದವಳು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟಲ್ಲ ಅಜ್ಜಿ. ಇರುವ ನಿಮಿಷ ಹೋಗಿಲ್ಲ ಕಣ. ನಮ್ಮ ತರಬೇತಿಯ ಕೊಠಡಿ ಇದೇನಾ? ಬೇಬಿ, ಇವರಿಬ್ಬರನ್ನು ಇಟ್ಕೊಂಡು ನಾವು ಅದು ಹೆಂಗೆ ನಿಭಾಯಿಸ್ತೀವೋ ಅದೇವ್ರಿಗೆ ಗೊತ್ತು. ಏನೋ ಅಂದಿರಿ? ಇದೇ ನಿಮ್ಮ ತರಬೇತಿ ಕೊಠಡಿ ಅಂದೆ. ಚೆನ್ನಾಗಿದೆ ಚೆನ್ನಾಗಿದೆ. ದೊಡ್ಡ ಕೂಸೆ, ಕೆಳಗಡೆ ನನ್ನ 4 ಚಕ್ರದ ವಾಹನದಲ್ಲಿ ನನ್ನ ಜೋಳಿಗೆ ಇದೆ, ತೆಗೆದುಕೊಂಡು ಬಾ. ಅಮ್ಮಮ್ಮ, ಜೋಳಿಗೆ ಅಂದ್ರೆ ಏನು? ಅಯ್ಯೋ, ಬ್ಯಾಗು ಬೇಬಿ. ದೊಡ್ಡ ಕೂಸೆ, ಜೋಳಿಗೆ ಎಂದರೆ ಮಾಳಿಗೆ ಮೇಲೆ ಹೋಗಬೇಡ, ಕೆಳಗೆ ಹೋಗಿ ಬಾ. ದಿದ್ಯಾ, ಚಾಲಾಕಿ ಹುಡುಗಿ. ಧನ್ಯವಾದಗಳು. ಹೂವ ಇದನ್ನ ಇವ್ರು ತಲೆಗೆ ಮುಡ್ಕೋತಾರ, ಕಿವಿಗೆ ಮುಡ್ಕೋತಾರ? ಎಲ್ಲಾರು ಮುಟ್ಕೊಳ್ಳಿ ನಂಗೆ. ಏಯ್, ಏನು ಮಾಡುತ್ತಿದ್ದೀಯಾ? ಅದು ಏನಾರ ತಿಂಡಿ ಇಟ್ಟಿದ್ಯಾ ಅಂತ ನೋಡ್ತಿದ್ದೀನಿ. ಅಕಟಕಟ ನಾಟಕೇಶ್ವರ. ಅವನ್ಯಾರು? ಸುಮ್ನಿರು. ಎಂತ ಕನ್ನಡ ಪದವಿದು. ತಿನ್ನಕ್ಕೇನಾದ್ರೂ ಇಟ್ಟಿದ್ಯಾ? ಛೇ, ಸೇವಿಸಲು ಏನಾರು ಇದೆಯಾ ಅಂತ ಕೇಳಬಹುದಲ್ಲವೇ? ವಾ, ಸೂಪರ್ ಕಣಯ್ಯ ನೀನು. ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಬರೋರ್ ತರ ಮಾತಾಡ್ತೀಯ. ಒಂಥರ ಮಜಾ ಇದೆ ನಿನ್ನ ಮಾತು. ಅಕಟಕಟ ನಾಟಕೇಶ್ವರ, ಎಂತವರ ಮುಂದೆ ತಂದು ನನ್ನನ್ನು ನಿಲ್ಲಿಸಿ ಬಿಟ್ಟೆಯಪ್ಪ. ಅದಕ್ಕೆ ಗುರುಗಳೇ ಅವಳನ್ನ ನಿಮ್ಮ ಮುಂದೆ ತಂದು ನಿಲ್ಸಿರೋದು. ಜೇಡಿ ಮಣ್ಣನ್ನ ಗೊಂಬೆಯನ್ನಾಗಿ ಮಾಡೋದು ನಿಮ್ ಜವಾಬ್ದಾರಿ. ಮಾಡ್ತೀನಿ ಮಾಡ್ತೀನಿ. ಶಿಷ್ಯೆ, ಇಲ್ಲಿ ದಯಮಾಡಿಸು. ಹಂಗ ಬಾ ದಾರಿಗೆ. ಏನೋ ಶಿಸ್ತಿಲ್ದವನ ಬದುಕು ಸುಸ್ತಾಗಿರೋ ಕುದುರೆ ಗಾಡಿ ಹಾಗೆ. ಟೊಕ್ಕ 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 ಟೊಕ್ಕ, ಮುಂದೆನೆ ಹೋಗಲ್ಲ. ನೀನು ಕೂಡ ಹಾಗೆ. ನಿನಗೆ ಶಿಸ್ತು ಬಹಳ ಮುಖ್ಯ. ಅದೆಲ್ಲ ಬೇಜಾನಿದೆ. ಮ್ಯಾಟ್ರಿಕ್ ಬಾ ಗುರು. ನಾಟಕ ಅಭಿನಯ ಒಂದು ಕಲೆ. ಅದನ್ನು ಶ್ರದ್ಧೆ ಭಕ್ತಿಯಿಂದ ಪಾಲಿಸಿ ಪಾತ್ರ ಮಾಡಬೇಕು. ನಾನು ನನ್ನ ಜೀವನವನ್ನೆಲ್ಲ ಈ ಕಲೆ ಎನ್ನುವ ಜ್ಯೋತಿ ಬೆಳಗಲು ಮುಡುಪಾಗಿಟ್ಟಿದ್ದೇನೆ. ಏ, ನೀನು ನನ್ನ ಕಿಡಿಯನ್ನು ಕಿಂಡಲ್ ಮಾಡುತ್ತಿದ್ದೀಯಾ? ಗುರುಗಳೇ, ಆ ಕಿಂಡಲ್ ಅನ್ನೋದು ಇಂಗ್ಲಿಷ್ ಪದ. ಸಾಕು, ಸುಮ್ಮನಿರಿ. ಕೋಪ ಬಂದಾಗ ಎಲ್ಲ ಭಾಷೆಗಳು ಮಿಕ್ಸ್ ಆಗಿಬಿಡುತ್ತದೆ. ಸಮಾಧಾನ ಸಮಾಧಾನ. ಈಕೆ ನನ್ನ ಜ್ಯೋತಿಯನ್ನು ನಂದಿಸಿದ್ದಾಳೆ. ಈಕೆಗೆ ನಾನು ಪಾಠ ಮಾಡುವುದಿಲ್ಲ. ಸೈಕ್ ತರ ಆಡ್ತಾ ನಾನು ಏನ್ ಮಾಡೋದು? ಗುರುಗಳೇ, ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ಇವಳು ಹೀಗೇನೆ. ನೀವೇ ಕಂಟ್ರೋಲಿಗೆ
ಅಮ್ಮಮ್ಮ ಕಂಟ್ರೋಲ್ಗೆ ಏನ್ ಹೇಳ್ತಾರೆ? ನಿಯಂತ್ರಣಕ್ಕೆ ಬರೋದು. ಹಾ ಅದು ಬರೋದು. ಒಂದು ಸಾರಿ ನಡೆದು ತೋರಿಸಮ್ಮ. ಯಾಕೆ? ಈಗ ನಡಿಗೆಯ ಪಾಠವನ್ನು ಮಾಡುತ್ತಿದ್ದೇನೆ. ನಡಿಗೆಯನ್ನು ಪರೀಕ್ಷೆ ಮಾಡಬೇಕಲ್ಲವೇ? ನಡೆ. ಇದು ನಡಿಗೆಯೇ? ಇನ್ನೇನು? ಹುಡುಗಿ ಹಾಗೆ ನಡೆಯಬೇಕು. ಈಗ ನಾನು ನಡೆದು ತೋರಿಸುತ್ತೇನೆ, ನೀನು ನೋಡಿಕೋ, ಆಮೇಲೆ ನಡೆಯುವಂತೆ. ಸರಿಯೇ? ಯಾಕೆ ನಗುತ್ತಿದ್ದೆ? ಅಲ್ಲ, ಇಲ್ಲೇನ್ ಫ್ಯಾಷನ್ ಶೋನ ನಡೀತಾ ಇದೆ, ಅದ್ಯಾಕೆ ಹಿಂಗೆ ನವೀನ್ ತರ ಅಲ್ಲಾಡ್ಕೊಂಡ್ ನಡೀತಾ ಇದ್ಯಾ? ಯಾರಾದ್ರೂ ಹುಡ್ಗಿಂಗ್ ನಡೀತಾಳ? ಸ್ವಲ್ಪ ಅತಿ ಆಯ್ತಾ? ಸ್ವಲ್ಪ ಅಲ್ಲ, ಜಾಸ್ತಿನೇ. ಈಗ ಒಂದು ಸಾಧಾರಣವಾದ ಹುಡುಗಿ ಹೇಗೆ ನಡೆಯುತ್ತಾಳೆ ತೋರಿಸುತ್ತೇನೆ, ನೋಡು. ನಡಿ. ಹೀಗೆ. ನೋಡಿಕೋ ನೋಡಿಕೋ. ಹಾ, ನೋಡ್ಕೋತಾ ಇದೀನಿ. ಇವಾಗ ಅದೇ ಹುಡುಗಿ ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಅವಳಿಗೆ ಇಷ್ಟವಾದ ಹುಡುಗ ಬಂದಾಗ ಆತ ಗಾಳಿಯಲ್ಲಿ ಮುತ್ತು ಕೊಟ್ಟಾಗ ಅದೇ ದಾರಿಯಲ್ಲಿ ಅವಳಿಗೆ ಅಸಹ್ಯವಾಗುವಂತ ಹುಡುಗ ಬಂದಾಗ ನೋಡಿಕೋ ನೋಡಿಕೋ. ನೋಡ್ತಾ ಇದೀನಿ. ಅದೇ ದಾರಿಯಲ್ಲಿ ಅವಳು ಹೋಗುತ್ತಿರುವಾಗ ಒಂದು ಬೀದಿ ನಾಯಿ ಬಂದಿತ್ತು ಅನ್ನಕೋ. ನೋಡುತ್ತಿದ್ಯಾ? ನೋಡ್ತಾ ಇದೀನಿ. ಬಂತು ಬೀದಿ ನಾಯಿ, ಬಂತು. ಹಾಗೆ ಹೆದರಿಕೊಂಡು ಹೋಗುತ್ತಿರುತ್ತೀಯ. ಅದೇ ದಾರಿಯಲ್ಲಿ ಪೋಲಿ ಹುಡುಗರು ಬಂದಾಗ ನೋಡಿಕೋ. ನೋಡ್ತಿದ್ದೀನಿ. ಯಾಕೋ ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ನೋಡು, ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ಮತ್ತೆ. ಮತ್ತೆ ರೇಗಿಸ್ತೀಯಾ? ಹೊಡ್ಬಿಡ್ತೀನಿ ಅಷ್ಟೇ ಈಗ. ಹೋಗ. ಈ ತರದ ಒಂದಿಷ್ಟು ನಡಿಗೆಗಳು. ಈ ದಿನಕ್ಕೆ ಇಷ್ಟು ನಡಿಗೆಗಳು ಸಾಕು. ಇದನ್ನ ಇವತ್ತು ಪೂರ್ತಿ ಅಭ್ಯಾಸ ಮಾಡು. ಇನ್ನೂ ಬೇಕಾದಷ್ಟು ನಡಿಗೆಗಳಿದೆ, ಎಲ್ಲಾನು ಒಂದೇ ದಿನ ಕಲಿಯಕ್ಕಾಗಲ್ಲ. ಇದರಲ್ಲಿ ಒಂದು ಮಾತ್ರ ಮುಖ್ಯ, ನಾಯಿ ಬಂದಾಗ ಹೆದರಿಸುವಾಗ ನಾನು ನಡೆದ ನಡಿಗೆ ಇದೆಲ್ಲ, ಅದನ್ನಂತೂ ನೀನು ಅಭ್ಯಾಸ ಮಾಡಲೇಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಬೀದಿ ನಾಯಿಗಳ ಜಾಸ್ತಿ. ಬೀದಿ ನಾಯಿಗಿಂತ ನಿನಗಾಟನೇ ಜಾಸ್ತಿ ಆಗಿದೆ. ಏನು ಅಂದೆ? ಏನಿಲ್ಲ, ನಡಿಗೆ ಸೂಪರ್ ಅಂದೆ. ಹೌದಾ? ಅಜಯ್, ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ ಬಿಡು. ಅಮ್ಮರ ಅಲ್ಲೇ ಇದ್ದಾನೆ. ನಾವು ಕದ್ಕೊಂಬಂದಿರೋದನ್ನ ಮತ್ತೆ ನಾವೇ ನಮ್ಮನೇಲಿ ಸ್ಕೆಚ್ ಹಾಕಿ ಕದಿಯಕ್ಕೆ ಹೋಗ್ತಿದೀವಲ್ಲ, ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಉಳ್ಳಾಡ್ಕೊಂಡು ನಕ್ಬಿಡ್ತಾರೆ. ಹೊರಗಿನವರಲ್ಲ,
ಆ ಮರ ಏನಾರು ಕೇಳಿಸ್ಕೊಂಡ್ರೆ ನೀನು ನಾಕೊಂಡು ಹೋಗ್ತಾನೆ. ಈ ವಿಷಯದಲ್ಲಿ ನೀನೇನಾದ್ರೂ ನಂಗೆ ಸಹಾಯ ಮಾಡಿದ್ರೆ ನಿನಗೂ ಪಾಲ್ ಕೊಡ್ತೀನಿ. ಈ ಪಪ್ಪರ್ ಸರ್ಗೇಶ್ವರ ಮಾತಾಡ ಬೇಡ ಅದು. ಬೇಕು 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 ತಾನೆ. ಹಿಂಗಾದ್ರೂ ಮಾಡಿ ಇದನ್ನ ತೇಗ್ಬಿಡೋಣ. ಮಾಡೋಣ. ನಾಡಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡ್ಬಿಡ್ತೀನಿ. ಹಂಗಾದ್ರೆ ಒಂದೆರಡು ಕೋಳಿ ಒಡ್ಕ ಬಂದ್ಬಿಡ್ತೀನಿ. ಚಾಪ್ಸು ಮಾಡ್ತೀನಿ ಕಣ. ಅಯ್ಯೋ ಸೂಪರ್ ಅಜ್ಜಿ. ಇನ್ನ 2 ಅವರ್ ಇದೆ. ಏನ್ ಮಗ ಟೈಮ್ ಲೆಕ್ಕ ಆಗ್ತಿದ್ಯಾ? ಎಲ್ರು ಮಲಗ್ಬೇಕಲ್ಲ ಅಜ್ಜಿ. ಅಣ್ಣ ನಾವು ಅದಕ್ಕೆ ಕಾಯ್ತಾ ಇದೀವಿ. ಮಲ್ಕೊಳಕಜ್ಜಿ. ಮಾಲಿಕಳಕ್ಕೆ ಯಾಕೆ ಮಗ ಯಾವ್ದಾದ್ರು ದೊಡ್ಡ ಡೀಲಿಂಗ್ ಕೈ ಹಾಕಿದ್ಯಾ? ಇದು ಒಂಥರ ದೊಡ್ಡ ಡೀಲೆ. ಇದನ್ನ ನಮ್ಮ ಹುಡುಗಿಗೆ ಕೊಟ್ಟು ನೋಡ ಮರ, ಇದುವರೆಗೂ ಈ ಮನೆ ಒಳಗಡೆ ಬಂದಿದ್ದು ಯಾವ್ದು ಆಚೆ ಹೋಗಿಲ್ಲ. ಇದು ಹೋಗಕ್ಕಿಲ್ಲ. ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಬಿಡಲ್ಲ. ಲೋ ಅಣ್ಣಪ್ಪ, ಬಂದಾಗ ಎಲ್ಲಿ ಅಂಬಿ ಅಂಬಿ ಅಂತಿದ್ದೆ, ಈಗ ಯಾವ್ದೋ ಹುಡುಗಿ ನೋಡ್ಬಿಟ್ಟು ದುಂಬಿ ದುಂಬಿ ಅಂತಿದ್ದೆ. ಏನಪ್ಪ ನಿನ್ ಪ್ರಾಬ್ಲಮ್? ಲೇ ಪೆಕ್ರ, ಅಂಬಿ ಯಾವತ್ತಿದ್ರು ನನ್ನ ತಂಗಿನೇ. ಆದ್ರೆ ಇದು ನಮ್ಮ ಹುಡುಗಿ. ನಾನು ಅಂಬಿನ ಹುಡುಕೊಂಡು ಹೊರಗಡೆ ಹೋದ್ರೆ ನೀವಿಬ್ರು ಇದನ್ನ ಒಡೆಯೋಣ ಅಂತ ಸ್ಕೆಚ್ ಹಾಕಿದೀರಾ? ಬಿಟ್ಬಿಡ್ತೀವಾ? ಮೊದ್ಲು ಇದನ್ನ ನಮ್ಮ ಹುಡುಗಿಗೆ ಕೊಟ್ಟು ಆಮೇಲೆ ಅಂಬಿನ ಹುಡ್ಕೋದು. ಸಿಕ್ಲಿಲ್ಲ ಅಂದ್ರೆ ಆಗ ನಿಮ್ಮಿಬ್ರಿಗೂ ಇದೆ ಮಾರಿ ಹಬ್ಬ. ಹೇಗಪ್ಪ ನಿಮ್ಮನ್ನ ನೋಡಕ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಹೇಗೋ ಇದನ್ನ ಅಜ್ಜಿ ನಿಮಗೆ ಕೊಟ್ಬಿಟ್ಟು ಬರಕ್ ಹೇಳಿದ್ರು. ಪಾರ್ಟಿಗೆ ಇವಮ್ಮನೆ ಇಷ್ಟೊಂದು ಚಿನ್ನನ ಮೈ ಮೇಲೆ ಹಾಕೊಂಡ್ ಬಂದವಳೆ ಅಂದ್ರೆ ಇನ್ನು ಉಳಿದವರೆಲ್ಲ ಹೆಂಗಿ ಬಂದಿರ್ಬೇಕು. ಎಲ್ರು ಮನೆ ಖಜಾನೆ ಇವತ್ತು ಓಪನ್ ಆಗಿರುತ್ತೆ. ಹಿಂಗಾದ್ರೆ ಅದನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರೆ ಸಾಕು, ಲೈಫ್ ಸೆಟ್ಲು. ಹಲೋ, ಹಾಯ್ ಹಾಯ್ ಕಮಲಿ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಏನೆಲ್ಲ ಹಾಗೆ ನಿಲ್ಸಿದ್ದೀರಾ? ಕೊಡು ಕಮಲಿಗೆ, ಬೇಗ ರೆಡಿ ಆಗ್ಲಿ. ಯಾಕಮ್ಮ ಕಮಲಿ, ಯಾಕೊಂದ್ರೆ ಡಲ್ ಆಗಿದ್ಯಾ? ಇಷ್ಟೊತ್ತು ಮಲಗಿದ್ಯಾ? ವಾ, ನೀನೇ ಗುರು, ಸರಿಯಾಗಿ ಹೇಳಿದ್ದು. ಚಂದ್ರು ಯಾಕೋ ತುಂಬಾ ವೀಕ್ ಆಗ್ಬಿಟ್ಟ ಅಲ್ಲ?
ಇನ್ನೂ ಬದುಕಿದಾರಲ್ಲ ಅನ್ನೋದೇ ಸಮಾಧಾನ. ತಾರಾ, ರಮೇಶ್, ಈ ಮನೇಲಿ ಯಾವುದು ನೆಟ್ಟಗಿಲ್ಲ. ನಾನು ಸೀರಿಯಸ್ಲಿ ಫಟಕ್ ಬದ್ದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅವಳೇನಾದರೂ ಆ ಗಂಡು ಬೇರೆ ಡ್ರೆಸ್ಸಲ್ಲೇ ಬಂದರೆ ನಾನು ಇಲ್ಲಿರಲ್ಲ ರಮೇಶ್, ಹೋಗ್ತಾ ಇರ್ತೀನಿ ಅಷ್ಟೆ. ಎಲ್ಲಿ ನಿಮ್ಮ ಮಗ? ಯಾಕೆ ಅವ್ನು ನನ್ನ ಮಗ ಮಾತಾಡ, ನಿನ್ನ ಮಗ ಅಲ್ವಾ? ನೀನು ಬರ್ತಾನೆ. ಹಾಯ್ ಭಾಸ್ಕರ್. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಅವ್ನು ನಿನ್ನ ಇಟ್ಕೊಂಡಿದ್ರೆ ಕಣ್ ಬಿಟ್ಕೊಂಡು ನೋಡ್ತಿದ್ಯಲ್ಲ. ನೋಡ್ಕೊಂಡ್ ನಿಂತಿದ್ನ ಲೈ, ನಾನೇ ಅವನ್ನ ತಳ್ಳಿದ್ದು ದಡ್ಡಿ. ಯಾಯ, ಅದು ನಾನು ಬಂದಾದ್ಮೇಲೆ. ಬರೋಕ್ಕೂ ಮುಂಚೆ ಏನೇನಾಯ್ತು ಏನೋ. ಲೈ, ಸರಿಯಾಗಿ ಮಾತಾಡು. ಈ ಅಂಬಿ ಬೆಂಕಿಲ್ ಕಾದಿರೋ ಕಂಬಿ ತರ ಸಲೀಸಾಗೆಲ್ಲ ಮುಟ್ಟಕ್ಕಾಗಲ್ಲ, ಸುಟ್ಟೋಗ್ತಾರೆ. ನಾನೇನ್ ಅವನ್ನ ಎಳ್ಕೊಂಡ್ ಇಟ್ಕೊಂಡ, ಅವನೇ ಹತ್ರ ಬಂದಿದ್ದು. ಓಕೆ ಓಕೆ, ಅದ್ರ ಬಗ್ಗೆ ಇವಾಗ ಮಾತ್ಬೇಡ ಬಿಡು. ನಂಗೊಂದು ಡೌಟು. ಏನೋ? ಆ ಮೇಷ್ಟ್ರು ಕಮ್ಲಿ ಕಮ್ಲಿ ಅಂತ ಪ್ರಾಣ ಬಿಡ್ತಾನೆ, ನೀನ್ ಯಾಕೆ ಅವನಿಗೆ ಡವ್ ಹೊಡಿತಾ ಇದ್ಯಾ? ಅವನ್ ಕಮ್ಲಿ ಕಮ್ಲಿ ಅಂತ ನನ್ನ ಮುಟ್ಟಿದ್ರೆ ನೀನ್ ಯಾಕಮ್ಮ ಉರಿಯುತ್ತೆ? ಓ, ಏನಿದು ತ್ರಿಕೋನ ಸರಣಿನಾ? ಹಾಗೆಲ್ಲ ಏನು ಇಲ್ಲ. ನಿನಗಿದೆಲ್ಲ ಯಾಕೆ? ಲುಕ್, ದುಡ್ಡು ಕೊಟ್ಟಿದೀನಿ, ನೀನ್ ಬಂದಿದ್ಯಾ, ನಾವ್ ಹೇಳ್ದಂಗ್ ಕೇಳ್ಬೇಕಷ್ಟೇ. ಆದ್ರೂ ಡೌರಾಣಿ, ನೀನ್ ಸರಿ ಇಲ್ಲ. ನಿನ್ಮೇಲೆ ಯಾಕೋ ಡೌಟು ನಂಗೆ. ಹಲೋ ಬೇಬಿ, ನಾನು ಆ ವಿಷಯ ಬಿಟ್ಟು ಹಾಕು ಅಂತ ಆಗ್ಲೇ ಹೇಳ್ದೆ ತಾನೆ. ಈಗ ಇಬ್ರು ಏನಾಗ್ಬೇಕು ಅದ್ರ ಕಡೆ ಗಮನ ಕೊಡಿ. ಅದ್ ಸರಿ, ಮೇಷ್ಟ್ರ ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ನೆನ್ಪಿದೆ ತಾನೆ? ಏನು ತಪ್ಕೊಳ್ಳೋದಾ? ಕರ್ಮ, ರಿಷಿ ಅಲ್ಲಮ್ಮ ತಾಯಿ, ಆ ನಾಟಕದ ಮೇಷ್ಟ್ರು. ಅವನೇನ್ ಹೇಳ್ಕೊಟ್ಟ? ದಾರದ ಮೇಲೆ ನೀರಿನ ಅಲ್ಲಾಡೋಂಗೆ ನುಲಿತಾನ ಯಪ್ಪ. ಅಯ್ಯೋ ಬೇಬಿ, ಇವಳನ್ನ ಹೆಂಗೆ ಕಮಲಿ ಅಂತ ನಂಬಿ ನಾವು ಪಾರ್ಟಿ ಕರ್ಕೊಂಡು ಹೋಗೋದು? ಈಗೇನು, ನಾನ್ ಕಮ್ಲಿ ತರ ಬರ್ಬೇಕು ಅಷ್ಟೇ ತಾನೆ? ಎಸ್, ನಾನ್ ನೋಡ್ಕೋತೀನಿ, ನೀವ್ ಹೋಗ್ತಾರೆ. ನಿನ್ನ ಹೆಂಗಮ್ಮ ನಂಬೋದು? ಅಂಬಿನ್ ನಂಬಿ ಕೆಟ್ಟವ್ರಿಲ್ಲ, ವೇಟ್ ಅಂಡ್ ವಾಚ್. ಎಲ್ರು ನಂಬೇಕು ಅಂದ್ರೆ ನೀನಿ ಬಟ್ಟೆ ಹಾಕೋಬೇಕು. ತಗೋ. ಅಲ್ಲಿ ನೋಡ್ದ ಕೈಯೆಲ್ಲ ಅದೇನೋ ಇಟ್ಕೊಂಡಿದ್ಲಲ್ಲ, ಬಾಯೊಳಗಡೆ ಹಾಕೊಂಡ್ಲಲ್ಲ, ಅದೇ ಉಂಗ್ರ, ಅದೇ ಉಂಗ್ರ. ಬನ್ನಿ ಬನ್ನಿ. ತಿನ್ನಮ್ಮ. ಕಮ್ಲಿ, ಏನೇ ಆಗೈತೆ ನಿಂಗೆ? ಬಾಯಾಗ ಏನ್ ಮಡಿಕೊಂಡಿದ್ಯಾ? ಯಾಕೆ ಹಿಂಗೆಲ್ಲ ಆಡ್ತಾ ಇದ್ಯಾ?
ಏನಾಯ್ತು ಇವಳಿಗೆ? ಈ ಕಳ್ತನದ ಬುದ್ಧಿ ಯಾವಾಗಿನ್ ಕಲ್ತ್ಕೊಂಡ್ಳು? ತಿನ್ಸು ರಿಷಿ, ತಿನ್ಸು. ಜಾನೆ. ಮಗ, ಯಾವತ್ತು ದೊಡ್ಡವ್ರ ಮಾತನ್ನ ಕೇಳ್ಬೇಕು. ನಾನು ನಿಮ್ಮ ಅಜ್ಜಿ ಅಲ್ವಾ, ನನ್ನ ಮಾತು ನೀನ್ ಕೇಳ್ಬೇಕು ತಾನೆ. ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ಹಂಗೆಲ್ಲ ಕೊಡ್ಬಾರ್ದು, ಒಳ್ಳೇದಲ್ಲ. ನಿಜವಾದ ಲಕ್ಷ್ಮಿನೇ ಮನೆ ಬಿಟ್ಟು ಕಳಿಸ್ದವಳು ನೀನು. ಈಗ ಈ ಡೋಂಗಿ ಎಮೋಷನಲ್ ತೋರಿಸಿ ನನ್ನ ನಿಲ್ಸ್ಬೋದು ಅನ್ಕೊಂಡಿದ್ಯಾ? ಅಣ್ಣ, ಅಜ್ಜಿ ಹೇಳ್ತಿರೋದು ಒಳ್ಳೇದಕ್ಕೆ ಅಲ್ವಾ? ಕದಿಯೋದು ಸುಲಭ, ವಾಪಸ್ ಕೊಡೋದು ಕಷ್ಟ. ಒಂದ್ ವೇಳೆ ನೀನೇನಾದ್ರೂ ಕೊಡೋದಕ್ಕೆ ಹೋಗ್ಬಿಟ್ಟು ತಗ್ಲಾಕೊಂಡ್ಬಿಟ್ರೆ ತಿರ್ಗಾ ಜೈಲಲ್ಲಿ ಜಲ್ಲಿ ಹೊಡಿಬೇಕಾಗತ್ತೆ ಅಲ್ವಾ? ಏಕೆ ಟರ್ರ್ ಆಗ್ತಿದ್ಯಾ? ಅಲ್ಲೋಗ್ ನಾನು ಸಿಕ್ಕಾಕತ್ತೀನಿ ಅಂತನಾ? ನಾನು ನಮ್ಮ ಹುಡುಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಸಿಕ್ಕಾಕೊಳ್ಳೋದೆಲ್ಲ ಮಾಡ್ರೆ ಅಲ್ವೋ? ಮೊದಲು ಇದನ್ನ ಹೋಗಿ ನಮ್ಮ ಹುಡುಗಿ ಕೈಲಿಟ್ಟು ಸಾರಿ ಕೇಳಿ ವಾಪಸ್ ಬರ್ತೀನಿ. ಆಮೇಲೇನಿದ್ರು ಅಂಬಿನ ಹುಡ್ಕದೊಂದೇ ಗುರಿ. ಅಮ್ಮರ, ನನ್ ಬಂಗಾರ ಕಣೋ ನೀನು. ಮನೆಗೆ ಬಂದಿರೋ ಬಂಗಾರನ್ನ ಕೊಡ್ಬೇಡ ಕಣೋ. ಅಣ್ಣ ಅಣ್ಣ ಅಮರ, ಅಮರ, ಅಣ್ಣ, ಅರ್ಧ 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 ಕೊಡೋ. ಎಲ್ಲ ಹಾಳಾಗೋಯ್ತು ಕಣೋ. ಆಗ್ಬೇಕು ನಿನಗೆ. ಅವ್ನ್ ಬಂದಿದ ತಕ್ಷಣ ಆಹಾ ಬಂಗಾರ ಬಂಗಾರ ಅಂತಿದ್ದೆ, ನನ್ನ ಕಾಗೆ ಬಂಗಾರ ಅಂತಿದ್ದೆ. ಇವಾಗ ಗೊತ್ತಾಯ್ತಾ ಯಾರ್ ಬಂಗಾರ ಯಾರ್ ಕಾಗೆ ಬಂಗಾರ ಅಂತ? ಒಳ್ಳೆ ನಿಜ. ನನ್ನ ಯೋಚನೆ ನನ್ಗೆ. ಮನೆ ಬಂದಿದ್ ಮಹಾಲಕ್ಷ್ಮಿ ಹೋಗ್ಬಿಟ್ಲಲ್ಲೋ. ಎರಡು ಬಳೆ ಕೊಟ್ಟಿದ್ರೆ ಏನಾಗಿರೋದು ಅವ್ನಿಗೆ? ಹಂಗೆ 2 ಬಳೆ ಹೋದೆ ನೀನು. ಅದಪ್ಪನ ಬಳೆ ಹೆಂಗಿತ್ತು ಕೊಡು, ಆ ನಕ್ಲಿಸ್ ಹೆಂಗಿತ್ತು ಕೊಡು. ಅಯ್ಯೋ ದೇವ್ರೇ. ನನ್ನ ಚೆನ್ನಾಗಿ ಮಾಡ್ದವ. ಕಮ್ಲಿ ಕಣ್ಬಿಡಮ್ಮ. ಸರ್ಪ್ರೈಸ್! ಅಂದ್ರೆ ಸುಮ್ಮನೆ
ಅಮ್ಮಮ್ಮ ನನ್ನ ಹಣೆ ಬರಾನೇ ಇಷ್ಟು ಆ ಕಮ್ಲಿನ ಮುಗಿಸಿ ಇವಳನ್ ತಂದು ಕೂರ್ಸಿದ್ರೆ ಅವಳೇನ್ ಮಾಡಿದ್ಲು ಅದನ್ನೇ ಇವಳು ಮಾಡೋ ಹಾಗಿದೆಯಲ್ಲ. ಹೌ ಡು ಐ ಸ್ಟಾಪ್ ದಿಸ್ ಬುಲ್ಶಿಟ್ ಅಮ್ಮಮ್ಮ? ಆ ಜಾಗದಲ್ಲಿ ನಾನಿರ್ಬೇಕು. ಬೇಬಿ, ನನಗ್ ಬರ್ತಾ ಇರೋ ಐಡಿಯಾ ಇವಳನ್ನು ಮುಗಿಸ್ಬಿಡ್ಬೇಕು ಅನಿಸ್ತಾ ಇದೆ. ರಿಷಿ, ಯಾವುದನ್ನು ತಲೆಗೆ ಹಾಕೋಬೇಡ, ನೆಮ್ಮದಿಯಾಗಿ ಮಲ್ಕೊ. ನಾವಲ್ಲಿಗೆ ಹೋಗ್ಲೇಬಾರ್ದಾಗಿತ್ತು. ಕಮ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ, ಅಷ್ಟೇ ಸಾಕಮ್ಮ. ಹೋಗಿ ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್ ಪಾ. ಅಣ್ಣ, ಅಮ್ಮ ಹೇಳ್ದಂಗೆ ನಗ್ದಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ನೀನ್ ಆರಾಮಾಗಿ ಮಲ್ಕೋ. ಗುಡ್ ನೈಟ್.
ಅಂಬಿ, ಎಂತ ಕೆಲಸ ಮಾಡ್ಬಿಟ್ಟೆ. ಹೋಗಿ ಹೋಗಿ ಅವಳನ್ನ ಕಳ್ಳಿ ಅಂತ ಹೇಳೋದು. ಅದ್ ಎಷ್ಟು ಉರ್ಕೊಂಡಿರ್ತಾಳೋ ಏನೋ. ಅಲ್ಲ ಕೋತಿ ನನ್ ಮಗ ಕಾಣ್ತಾ ಇದ್ದ, ಅವನಷ್ಟಾರು ಹೇಳ್ಬೇಕಿತ್ತು. ಯಾವಾಗ ನಡೆದ್ರು ನೀನೇ ಅಲ್ವಾ ಕಳ್ಳಿ ಅಂತ ತಲೆ ತಿಂತಿರ್ತಾನೆ. ಅವನ ಹೆಸರು ಹೇಳಿದಿದ್ರೆ ಈ ಮನೆ ಕಡೆ ತಲೆ ಹಾಕು ಮಲಗ್ತಿರ್ಲಿಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ಅಂಬಿ. ಬಂದ್ಬಿಟ್ಲು. ಪಕ್ಕ ನನ್ ಮಾಂಜಾಕಕ್ಕೆ ಬರ್ತಾಳೆ. ಏನಂತ ಹೇಳಿ ಮುಲಾ ಮಚ್ಲಿ ಗುರಿ ಇವಳಿಗೆ. ಅಯ್ಯೋ, ಪ್ರತಿ ಬಡ್ತಾನೆ ಜೋರಾಗ್ತಾನೆ ಇದೆಯಲ್ಲ ಗುರು. ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಹೋಗು. ಕಮಲಿ, ಏನಾದ್ರೂ ಮಾಡ್ತಿದ್ಯಾ? ಹುಸಿ ಬಾಗಿಲು ತೆಗಿ. ಟೆರರ್ ವಾಯ್ಸ್ ಅನ್ಕೊಂಡ್ರೆ ಇದ್ಯಾವ್ದೋ ಚೈಲ್ಡ್ ವಾಯ್ಸು. ಕಮಲಿ, ಓ ರಿಬ್ಬನ್ ಇವಳ. ಕಮಲಿ, ಏನವೇ ಆಗ್ಲೇ ಮಲಿಕೊಂಡ್ಬಿಟ್ಯಾ? ಓಯ್ ನಿಂತ್ಕೊಳೆ. ಏನೇ ನೀನು? ಅಂಬಿ ಅಣ್ಣನ್ ಪಿಕ್ಚರ್ ರಿಲೀಸ್ ಆದಾಗ ಟೆಂಟ್ ಅಲ್ಲಿ ಎಲ್ಲ ಜನ ಎಲ್ಲ ಕ್ಯೂಲ್ ನುಗ್ದಂಗ್ ನುಗ್ತಿದ್ಯಾ? ಹೈ ಕಮಲಿ, ನಿಂಗ್ ಅದೆಲ್ಲ ಗೆಪ್ತಿದ್ಯಾ? ಅದೆಲ್ಲನಾ? ಹಂಗಂದ್ರೆ ಅದೇ ಕಣವಿ, ನಾನು ನೀನು ಟೆಂಟ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಿದ್ದು. ಏಯ್ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಓ, ನಿಂಗೆ ಅಂಬಿ ಅಣ್ಣ ಅಂದ್ರೆ ಇಷ್ಟನಾ? ಇಷ್ಟನಾ? ಪ್ರಾಣ ಮಗನ್. ಸೂಪರ್ ಗುರು ನೀನು. ಗುರುನಾ? ಇದೇನವಿ ಹೊಸ್ದಾಗಿ? ಹಾ, ಅದ್ ಸರಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ ಜೊತೆ ಮನಿಕೊಳ್ಳೋಕೆ. ಏನು? ನಾನು ನೀನು ಇಬ್ರು ತಾನೇ ತಪ್ಕೊಂಡ್ ಮನಿಕತ್ತಾ ಇದ್ದಿದ್ದು, ಅದಕ್ಕೆ ಬಂದಿದ್ವಿ. ಏಯ್ ತಪ್ಕೊಂಡ? ಅದೆಲ್ಲ ಸೀನಿಲ್ಲ, ಕಳ್ಸ್ಕೊ. ಕಮಲಿ, ಇದೇನು ಅಂತ ಭಾಷೆ ಮಾತಾಡ್ತಿದ್ಯವಿ? ಸೀನು, ಕಳುಚ್ಕೋ, ಗುರು, ಅಸಹ್ಯ. ಓಹೋ, ನನ್ನ ಭಾಷೆ ಅಸಹ್ಯನಾ? ಇಕ್ದ ಅಂದ್ರೆ ನೀನ್ ಮಾತಾಡೋದನ್ನ ಕೇಳಿಸ್ಕೊಂಡಿದ್ಯ ತಾನೆ? ಕಮಲಿ, ನಮ್ದು ಹಳ್ಳಿ ಭಾಷೆ ಅಲ್ಲ. ನಿನಗ್ ಮೆಮರಿ ಲಾಸ್ ಆದ್ರೆ ಭಾಷೆನೇ ಮರ್ತೋಗುತ್ತಾ? ಇದೇನವಿ, ಮೆಮರಿ ಲೆಸ್ ಆದ್ರೆ ಕೈ ಮೇಲೆ ಅಚ್ಚೆ ಎಲ್ಲ ಹಾಕ್ಸ್ಕೋತಾರ? ಮಲೆ ಮರವ್ವ. ಲೇ, ದೇವ್ರ ಜಪ ಮಾಡಿದ್ ಸಾಕು, ನಡಿ ಕಳ್ಸ್ಕೊ ಇಲ್ಲಿಂದ. ಎಲ್ಗೋಗ್ಬೇಕು? ನಂಗ್ ನಿದ್ದೆ ಬರ್ತೈತೆ. ಗುಡ್ ನೈಟ್. ಓಯ್ ರಿಬನ್, ನಿಂತ್ಕೊಳ್ಳೆ. ಈಗಷ್ಟೇ ಅನಿಕನ್ ಹೆಸರೇಳಿ ಅವ್ಳು ಹುಡ್ಕೊಂಡವಳೆ. ಇನ್ನು ಇವಳನ್ನ ಒದ್ದೋಡ್ಸಿ ಯಾಕೆ ಕಿರಿಕ್ ಮಾಡ್ಕೊಳ್ಳಿ? ಮಲ್ಕೊಂಡ್ ಹಾಳಾಗೋಗಿ. ನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ. ನಮ್ ಬುಲ್ಬುಲ್ಲು ಅದ್ಯಾವ್ದೋ ಮಿಣ ಮಿಣ ಅನ್ನೋ ಬಟ್ಟೆಲಿ ನಕ್ಷತ್ರ ತರ ಮಿಂಚ್ತಾ ಇದ್ಲು. ಎಷ್ಟು ಮುದ್ದ ಕಾಣಿಸ್ತಾ ಇದ್ಲಲ್ಲ ಬುಲ್ಬುಲ್. ಆದಷ್ಟು ಬೇಗ ನೋಡ್ಬೇಕಲ್ಲ ನಿನ್ನ. ಮತ್ತೆ ನೋಡೋಣ. ಇದೇ ಖುಷಿಲಿ ನಮ್ಮ ಅಂಬಿನೂ ಸಿಕ್ಬಿಟ್ರೆ ಆಹಾ, ಅದಕ್ಕಿಂತ ಸ್ವರ್ಗ ಸಂತೋಷ ಇನ್ನೊಂದಿಲ್ಲ ಗುರುವೆ. ನಮ್ಮಪ್ಪ ಶಿವಪ್ಪ ನೀನು ಭಕ್ತ ಕೊಡೋ, ನಾನು ಆದಷ್ಟು ಬೇಗ ಅಂಬಿ ಸಿಗಂಗ್ ಮಾಡೋ ಪ್ಲೀಸ್ ಸರ್. ಯಾರಮ್ಮ ನೀನ್ ಇಷ್ಟೊತ್ತಲ್ಲಿ? ಅಂಬಿ, ಏನಾಯ್ತು? ಯಾಕೆ ಹಿಂಗೋಡ್ ಬರ್ತಿದ್ಯಾ? ಏಯ್,
ಲೇ ಇದೇ ಕಣ ಅದೃಷ್ಟ ಅಂದ್ರೆ ನಾವ್ ಯಾರು ಹುಡುಕ್ತಾ ಇದ್ದೋ ಅವನೇ ಸಿಕ್ದ. ಅಂಬೆ ಏನಾಯ್ತು? ಬರ್ರೋ ಮಕ್ಕಳ, ಬಂದ್ಬಿಟ್ರಿ, ಮೋಳಿ ಅಣಿಸ್ಬಿಡ್ತೀನಿ. ನಿನ್ ಹುಡ್ಕೋಕೆ ಇವಳನ್ನ ಎತ್ತಾಕೊಂಡೋಗಿದ್ದು ಗುರು. ಈಗ ಪೌರುಷನ ನಿನ್ನ ಹತ್ರನು ತೋರಿಸ್ತೀವಿ, ಇವಳ ಹತ್ರನು ತೋರಿಸ್ತೀವಿ. ಲೇ ದಡ್ ಬಡೆತವ, ಒದೆ ತಿನ್ನಕ್ಕೂ ಮುಂಚೆನೆ ಈ ರೇಂಜ್ ನಗ್ತಿರೋರು ನೀವೇ ಮೊದ್ಲು ಕಂಡ್ರು. ನಿಮ್ಮನ್ನೆಲ್ಲ ನೋಡ್ಕೊಳಕ್ ನಾನ್ ಯಾಕು ನಿಂತಿಲ್ವಾ ಇಲ್ಲಿ? ಅಂಬಿನೇ ಸಾಕು. ಗುರು ಅವಳು ಓಡ್ ಬಂದಿದ್ದು ನಮ್ಮಿಂದಲೇ ಗುರು, ಅಷ್ಟು ಭಯ ಅವಳಿಗೆ. ಏಯ್ ಓಡ್ ಬಂದ್ರೆ ಭಯ ಅಲ್ವೋ? ನಿಮ್ಗಳನ್ನೆಲ್ಲ ನಮ್ಮ ಏರಿಯಾಗೆ ಎಳ್ಕೊಂಡ್ಬಂದು ದಾಖನ ಮಾಡೋ ಪ್ಲಾನ್. ತಂಗ್ಯವಾ ಏನ್ ನೋಡ್ತಾ ಇದ್ಯಾ? ಬಿಡು ನಾಲ್ಕು ನೋಡ್ಕೊಂಡು ಮಜ್ಜಾ ತಗೋತೀನಿ. ಏ ಅಂಬೆ, ಏನಾಯ್ತು ನಿನ್ಗೆ? ನೀ ನನ್ ಮಕ್ಳಿಗೆ ನೋಡಿ ಭಯ ಪಡ್ತಾ ಇದ್ಯಾ? ಎಲ್ ಸಿಕ್ಕದ್ ಇವ್ರುಗಳು ನಿನ್ಗೆ? ಸಿಕ್ಕಿದ್ದಲ್ಲಮ್ಮ, ಎತ್ತಾಕೊಂಡೋಗಿದ್ದು. ಅದೇನೋ ಫೈಟ್ ಮಾಡ್ತಾ ಇದ್ದಲ್ಲ, ಕಳ್ಸು. ಕಮಲಿ, ಬೆಳಗ್ಗೆನೆ ಎಲ್ಲೋದ್ಲು ಕಮಲಿ? ಅಯ್ಯೋ ಕಮಲಿ, ಇದೇನವಿ ನಿನ್ ರಗ್ಲೆ? ಈಟೊಂದ್ ದೊಡ್ಡ ಬೆದಿರೋವಾಗ ಅದ್ಯಾಕೆ ಕೆಳಿಕೋಗ್ ಮಲಿಕೊಂಡಿದ್ಯಾ? ನಾನೇನ ನಿನ್ನೆ ಕಾಲ್ ಹಾಕದ್ನ? ಇಲ್ವಲ್ಲ ಕಮಲಿ? ಕಮಲಿ, ಅಯ್ಯೋ ಮಲಿಕೊಳ್ಳೋವಾಗ ಕಾಲ್ ಹಾಕೋದು, ಉರ್ಲಾಡೋದು ಇದೆಲ್ಲ ನಾನ್ ಮಾಡೋ ಕೆಲ್ಸ. ಕಮಲಿ ಅಚ್ಚುಕಟ್ಟಾಗಿ ಹೆಂಗ್ ಮಲಗಿರ್ತಾಳೋ ಹಂಗೆ ಮಲಗಿರ್ತಾಳಲ್ಲ, ಇವಾಗೇನ್ ಹಿಂಗ್ ಮಾಡ್ತಾವಳೆ? ಕಮಲಿ ಏನವಿ? ನನಗ್ ಬೆಳಗ್ಗೆ ನೀರ್ ಹಾಕ್ತಿದ್ದು? ಕಮಲಿ ನಾನು ಹಿಂಗ್ ಎತ್ತೆ ನೀನೇ ಹೇಳಲಿಲ್ಲ, ಅದಕ್ಕೆ ನೀರ್ ಹಾಕ್ದೆ. ಅಯ್ಯ ನಿನ್ನ ಬೆಳಗ್ಗೆ ಅಕ್ಕನ್ ಮೂಡಾಳ್ ಮಾಡ್ತೀನಿ. ಏಯ್ ಸೋಡಾ ಬುಡ್ಡಿ, ಕೈಗ್ ಸಿಗು, ಕೈಮಾ ಮಾಡ್ತೀನಿ ನಿನ್ನ. ನಿದ್ದೆ ಎಲ್ಲ ಹಾಳ್ ಮಾಡ್ಬಿಟ್ಲು. ನೀನ್ ಯಾಕೋ ನಮ್ಮ ಹತ್ರ ಬೇಜಾನ್ ಡವ್ ಮಾಡ್ತಿದೀಯ ಅಂತ ನನಗ್ ಡೌಟು.
ಕರೆಕ್ಟ್ ತಾನೇ? ನೀನ್ ಬೇಕು ಅಂತಾನೆ ಇಲ್ಲಿ ಕೂತಿದ್ಯಾ ಅಲ್ವಾ? ಅವಳು ಯಾಕ ಬೇಕು ಅಂತ ಕೂತ್ಕೋತಾಳೆ? ಹೋಗಿನ್ ಮುಖ ನೋಡು. ಆಗ ಯಾವ್ದೋ ನೋಡ್ಬಾರ್ದು ನೋಡಿ ಹೆದರ್ಕೊಂಡ್ಬಿಟ್ಟೈತೆ, ಭಯ ಪಟ್ಕೊಂಡ್ಬಿಟ್ಟೈತೆ ಅನ್ಸುತ್ತೆ ಕಣೋ. ಅಕ್ಕ ಭಯ ಪಡದ ಜೈ ಚಾನ್ಸೇ ಇಲ್ಲ. ಅಂಬೆ ಅಂಬೆ ಇನ್ನು ಎದ್ದಿಲ್ವೇನವಾ? ನಡೆ ನಾವಿಬ್ರು ಒಂದ್ ರೌಂಡ್ ಹಾಕೊಂಬರೋಣ. ನಾನ್ ಇಲ್ದೇ ಇದ್ದಾಗ ಇವ್ರಿಬ್ರು ನೀನು ಎಲ್ಲೆಲ್ಲೋ ಕಳ್ಸವ್ರೆ. ನಾನ್ ಬಂದಾಯ್ತಲ್ಲ, ನಡಿ ಇಬ್ರು ಬೀಟ್ ಹಾಕೊಂಬರೋಣ. ಮಗಂದು ಏರಿಯಾದಲ್ಲಿ ನಮ್ಮ ಮಾವ ಯಾವತ್ತೂ ಇಳಿಬಾರ್ದು. ನಡಿ ಅಂಬೆ, ಕೂಗ್ತಾ ನಿಂತಾನೆ ಬೈಲೇನ್ ಮಡಿ ಕಟ್ಟಿದ್ದೀರಾ ಅಂಬಿಯಲ್ಲಿ? ಏನಾಯ್ತೆ ನಿನಗೆ? ಇಲ್ಲಿ ಯಾಕೆ ಬಂದು ಕೂತಿದ್ಯಾ? ಬಟ್ಟೆನೂ ಬದಲಾಯಿಸಿಲ್ಲ? ಅಯ್ಯ, ಅವಳು ಬಂದಾಗ ಹಿಂಗೆ ಅವಳೆ. ನಿಮ್ಮಿಬ್ರು ನೋಡಂಗಾಗಿರ್ತಾಳೆ. ಅಂಬೆ ಎದೇಳ್ ಮೇಲೆ. ಹಿಂಗು ಮುಟ್ಟಿದಕ್ಕೆ ನೋವಾಯ್ತಾ? ನನ್ ತಂಗಿಗ್ ನೋವಾಯ್ತಾ? ಇವೆಲ್ಲ ಜಾಸ್ತಿ ಆಯ್ತು ಗುರು. ಎದೇಳು. ಇದ್ಯಾಕೆ ಹಿಂಗ ಆಡ್ತಾವಳೆ? ನಾನ್ ನಿಲ್ದಿರ್ಬೇಕಾದ್ರೆ ಅವಳನ್ನ ಎಲ್ಲಿ ಕಳ್ಸಿ ಏನ್ ಮಾಡಿದ್ದೀರ ನೀವಿಬ್ರು? ನನಗ್ ಬತ್ತ ಕೋಪಕ್ಕೆ. ಅಂಬಿ ಏನಾಯ್ತು ನಿನ್ಗೆ? ಯಾಕೆ ಹಿಂಗಿದ್ಯಾ? ಯಾವನ ಏನನ್ನ ಅನ್ನ ಯಾರು ಅಂತ ಹೇಳು, ಅವನ್ ಬಾಡಿ ಬಗ್ದು ಮನೆ ಮುಂದೆ ಊತಾಕ್ತೀನಿ. ಅಯ್ಯ, ನೀನ್ ಸುಮ್ಕಿರಪ್ಪ. ಅವಳು ತಲೆ ತಿನ್ಬೇಡ ನೀನು, ಸುಮ್ಕಿರ. ಅಂಬಿ ಏಳು ಮಗ, ಏಳು ಬಂಗಾರ, ಏಳು ಮಗ. ಓಕೆ, ತಗೋ ಬಟ್ಟೆ ಸ್ನಾನ ಮಾಡ.